ಪೊಲೀಸ್ ಆಫೀಸರ್ ನಾನು ಹೇಳ್ತಾ ಇದ್ದು ಇರ್ಬೋದೇನು ಟ್ರಾಪಸ್ ಯಾಕೆ ನಾನು ನೋಡ್ದಂಗೆ ಮೇಲ್ನೋಟಂಗೆ ನಾನು ನೋಡ್ದಂಗೆ ನಾನೇನು ಇನ್ಸ್ಪೆಕ್ಟರ್ ಅಲ್ಲ ಅಥವಾ ಲಾಯರ್ ಅಲ್ಲ, ಓಕೆನಾ, ನೀವು ಅಲ್ಲ. ನನ್ನ ಅಭಿಪ್ರಾಯ ಅದು ಟ್ರಾಪಸ್ ಹಾಕೊಂಡಿರ್ಬೋದೇನೋ. ನಿಜವಾದ ಅಪರಾಧಿಗಳಿಗೆ ಅವರು ಶಿಕ್ಷೆ ಆಗಲಿ, ಓಕೆನಾ, ಯಾರೇ ಆಗಿರಲಿ ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋದು ನನ್ನೊಂದು ಇದು ಒಂದು ಅನಿಸಿಕೆ. ಮದಗಜ ಮಹೇಶ್ ಅವರು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ನಿರ್ದೇಶಕರಾಗಿ ಗುರುತಿಸಿಕೊಂಡವರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಿರ್ದೇಶನದಕ್ಕಿಂತ ಹೆಚ್ಚಿನಾಗಿ ಒಂದು ಚಿತ್ರದ ಪ್ರಮೋಷನ್ ವಿಚಾರದಲ್ಲಿ ಕಾಣಿಸ್ಕೊಂತಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಮಹೇಶ್ ಅವರು ನಿರ್ದೇಶನ ಬಿಟ್ರ ಅಥವಾ ನಿರ್ದೇಶನ ಮಾಡ್ತಾ ಇಲ್ವಾ, ಅಥವಾ ಯಾವ ಸ್ಟಾರ್ಸ್ ಗಳು ಕತೆ ಕೇಳ್ತಿಲ್ಲ, ಅಥವಾ ನಿಮ್ಮ ಕತೆಗೆ ಹೊಂದುವಂತ ಸ್ಟಾರ್ಸ್ ಗಳು ಸಿಗ್ತಾ ಇಲ್ವಾ? ಏನಕ್ಕೆ ಮಹೇಶ್ ಅವರು ಡೈರೆಕ್ಷನ್ ಅನ್ನೋ ಒಂದು ಹುದ್ದೆಯನ್ನ ಬಿಟ್ಟು, ಅಂದ್ರೆ ಒಂದು ಹೊಸ ನಾಯಕನು ಅಥವಾ ಕಥೆಯನ್ನ ಸೃಷ್ಟಿ ಮಾಡೋದ್ ಬಿಟ್ಟು ಪ್ರಮೋಷನ್ ಇಂದ ಬಿದ್ದಿಲ್ಲ? ಯಾಕೆ ಪ್ರಮೋಷನ್ ಮಾಡಬಾರ್ದ ಒಬ್ಬ ನಿರ್ದೇಶಕ? ಇನ್ನೊಂದು ಸಿನಿಮಾ ಸಪೋರ್ಟ್ ಮಾಡಬಾರ್ದ? ನಾನು ನಿಮ್ಗೆ ಕೇಳ್ತೀನಿ. ಓಕೆ, ಮಾಡ್ಬೋದು, ಮಾಡೋದಕ್ಕೆ ತಪ್ಪೇನು. ಈಗ ಒಂದು ನಿಮಿಷ, ಚೇತನ್ ಕುಮಾರ್ ಅವರು ಒಂದು ಸಾಂಗ್ ಬರೆದಿದ್ದಾರೆ, ಸಿಂಗರ್ ಆಗಿದ್ದಾರೆ. ಈಗ ನೀವು ನೋಡಿದ್ರಲ್ಲ ಜೋರು ಮ್ಯಾಡಿ ಅನ್ನೋ ಸಿನಿಮಾದು, ಹಂಗಾರೆ ಅವರು ಫುಲ್ ಫ್ಲೆಡ್ಜ್ ಸಿಂಗರ ಸಿನಿಮಾಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾರಿಗೆ ಮಾಡ್ತಾ ಇಲ್ಲ? ಯಾರಿಗೆ ಮಾಡಿಲ್ಲ? ವೃತ್ತ ಅಂತ ಒಂದು ಸಿನಿಮಾ ಬರ್ತಾ ಇದೆ, ಓಕೆನಾ, ಪ್ಯೂರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮಾಡಿರುವಂಥದ್ದು. ನೆಕ್ಸ್ಟ್ ವೀಕ್ ಇದೆ ರಿಲೀಸ್, 2 ವಾರದಲ್ಲಿದೆ. ಅದಕ್ಕೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಮೊನ್ನೆನೇ ಹೇಳಿ, ನನ್ನ ಹತ್ರ ಪ್ರೀತಿಯಿಂದ ಬಂದವರಿಗೆ ನಾನು ಖಂಡಿತ ಸಪೋರ್ಟ್ ಮಾಡ್ತೀನಿ. ನಮಗೇನೋ ಒಂದಷ್ಟು ಸ್ಟ್ರಾಟಜಿಗಳಿದೆ, ಅದು ಹೇಳ್ಕೊಡ್ತೀವಿ. ಇವತ್ತು ಮಾಡ್ತೀವಿ, ಮುಂದೂ ಮಾಡ್ತೀವಿ. ಹಂಗಂತ ನಾವು ಯಾವುದೇ ರೀತಿ PROಗಳಲ್ಲ, ಓಕೆನಾ. ಅದಕ್ಕೆ ಅಂತಾನೆ ಸೀನಿಯರ್ಗಳಿದ್ದಾರೆ. ನಮ್ಮ ಹತ್ರ ಬಂದಾಗ ಒಂದಷ್ಟು ಐಡಿಯಾಗಳು ಎಕ್ಸ್ಟ್ರಾ ಹೇಳ್ಕೊಡ್ತೀವಿ, ಓಕೆನಾ. ನಾವು ಅಷ್ಟೇ, ಪ್ರೇಮ್ ಸರ್ ಹತ್ರ, ಆರ್ಚಂದ್ರ ಸರ್ ಹತ್ರ ಅವ್ರು ನಮಗೆ ಈ ವಿಷಯದಲ್ಲಿ ಗುರುಗಳು. ಪ್ರಮೋಷನ್ ವಿಷಯದಲ್ಲಿ ಅವರು ನಮ್ಗೆ ಅವ್ರನ್ನ ಫಾಲೋ ಮಾಡ್ತೀವಿ, ಓಕೆನಾ. ಯಾಕೆ ಸರ್ ಬೇರೆ ಸಿನಿಮಾದಲ್ಲ ಇವಾಗ ಒಂದು ಕಲ್ಕಿ ಸಿನಿಮಾ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಮಟ್ಟಕ್ಕೆ ಪ್ರಮೋಷನ್ ಮಾಡ್ತಾರೆ, ಓಕೆನಾ. ಗೊತ್ತೋದು 600 ಕೋಟಿ ಹಾಕೋರೆ 600 ಕೋಟಿ ದುಡಿಯುತ್ತೆ ಅಂತ, ಆದ್ರೂ 100 ಕೋಟಿಗೆ ಚೆಲ್ತಾರೆ. ಸೊ ನಮ್ಮ ಸಿನಿಮಾದು ಪ್ರಮೋಷನ್ಸ್ ಆಗಬೇಕು, ಕೆಲವ್ರು ಗೊತ್ತಿರಲ್ಲ, ಕೆಲವು ಡೈರೆಕ್ಟರ್ಗಳಿಗೆ. ನನ್ನ ಹತ್ರ ಬಂದಾಗ ಈಗ ನೋಡಿ, ಕೈವಾ ಮಾಡಿದ್ದೀನಿ, ಬಾಸ್ ಸಿನಿಮಾನೇ ಮಾಡಿದ್ದೀನಿ, ರಾಬರ್ಟ್ ಮಾಡಿದ್ದೀನಿ, ಕಾಟರ ಮಾಡಿದ್ದೀನಿ. ಅವರೆಲ್ಲ ಮಾಡೋ ಸಿನಿಮಾ ಫ್ಯೂಚರಲ್ಲಿ ನಾನು ಮಾಡೇ ಮಾಡ್ತೀನಿ, ಓಕೆನಾ. ಬಾಸ್ ಆಚೆ ಬಂದ ತಕ್ಷಣ ಅವ್ರು ಯಾವುದೇ ಸಿನಿಮಾ ಮಾಡಿದ್ರು ಅವ್ರ ಜೊತೆ ನಾವು ನಿಲ್ತೀವಿ, ನಮ್ಮ ಜೊತೆ ಅವ್ರು ನಿಲ್ತಾರೆ, ಓಕೆನಾ. ಕೈವಾ ಮಾಡಿದ್ದೀನಿ. ಸೊ ಬಹುದೂರು, ಭರ್ಜರಿ, ಸುಮಾರು ಸಿನಿಮಾಗಳಿಗೆ ನಾನು ಸಪೋರ್ಟ್ ಮಾಡಿದ್ದೀನಿ. ನನಗೆ ಚೇತನ್ ಅವ್ರು ಸಪೋರ್ಟ್ ಮಾಡ್ತಾರೆ, ತರುಣ್ ಅವ್ರು ಸಪೋರ್ಟ್ ಮಾಡ್ತಾರೆ, ನಾವು ಒಬ್ಬ ನಿರ್ದೇಶಕನ ಸಪೋರ್ಟ್ ಮಾಡ್ತೀವಿ ಸಿನಿಮಾ. ಬಟ್ ನೀವು ಒಂದು ಮಾತು ಕೇಳ್ತೀನಿ, ಒಂದು ನಿಮಿಷ. ನಾನು ತಮಿಳು ಸಿನಿಮಾಗೆ ಹೋಗಿ ಈ ಥರ ಪ್ರಮೋಷನ್ ಮಾಡಿ ಸಪೋರ್ಟ್ ಮಾಡಿದ್ರೆ ನೀವು ಕೇಳಿ ಯಾಕೆ ಸರ್ ಅಂತ. ಮಹೇಶ್ ಕುಮಾರ್ ನಿರ್ದೇಶನ ಬಿಟ್ಟಿಲ್ಲ. ಆಗಸ್ಟ್ 16ನೇ ತಾರೀಕು ನೀವು ಇದೇ ರೀತಿ ಮೈಕ್ ಇಟ್ಕೋತೀರಾ, ನಾನು ಒಂದು ಸಿನಿಮಾ ಲಾಂಚ್ ಮಾಡ್ತಾ ಇದ್ದೀನಿ. ಈಗ ಯಾವುದು ಅಂತ ರಿವೀಲ್ ಮಾಡೋ ಟೈಮ್ ರೈಟ್ ಟೈಮಲ್ಲಿ ಇರುತ್ತೆ, ಇನ್ನೊಂದು ತಿಂಗಳು ಅಷ್ಟೇ. ಅದಾದ ನಂತರ 3 ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಇದೆ. ಏನಕ್ಕೆ ಈ ಪ್ರಶ್ನೆ ಅಂತ ಬಂತು ಅಂದ್ರೆ, ರೀಸೆಂಟ್ ಅಂದ್ರೆ ಮದಗಜ ಆದ್ಮೇಲೆ ನೀವು ಅಂಬರೀಶ್ ಅವ್ರನ್ನ ಹಾಕೊಂಡು ಒಂದು ಸಿನಿಮಾನ ಅನೌನ್ಸ್ ಮಾಡ್ತೀರಾ. ಅಭಿಷೇಕ್ ಅಂಬರೀಶ್ ಅವ್ರನ್ನ ಅನ್ಸ್ಕೊಂಡು ಒಂದು ಸಿನಿಮಾನ ಅನೌನ್ಸ್ ಮಾಡ್ತೀರಾ. ಬಟ್ ಅದ್ರದ್ದು ಪ್ರತಿ ಅವರ ಹುಟ್ಟುಹಬ್ಬಕ್ಕೆ ಪೋಸ್ಟರ್ ಮಾತ್ರ ಬಂತು ಹೊರತು ಅದ್ರ ಮುಂದಿನ ಕತೆ ಏನಾಯ್ತು ಅಂತ ಹೇಳಿ ಗೊತ್ತಿಲ್ಲ. ನಾವು ಅನ್ಕೊಂಡಿದ್ದು ಮಹೇಶ್ ಅವರು ಕನ್ನಡ ಇಂಡಸ್ಟ್ರಿಗೆ ಒಂದು ಅದ್ಭುತವಾದ ಒಂದು ಚಿತ್ರವನ್ನ ಕೊಡ್ತಾರೆ, ಯಾಕಂದ್ರೆ ಪೋಸ್ಟರ್ ಇಂಪ್ರೆಸ್ ಮಾಡಿತ್ತು. ಬಟ್ ಅದ್ರ ಅಪ್ಡೇಟ್ ಸಿಗ್ತಿಲ್ಲ. ಎಲ್ಲೋ ಒಂದ್ ಕಡೆ ನಿರ್ದೇಶನದ ಹೊರತಾಗಿ ಬೇರೆ ಚಿತ್ರದ ಪ್ರಮೋಷನ್ ವಿಚಾರದಲ್ಲಿ ಮಹೇಶ್ ಅವರು ಕಾಣಿಸಿದಾಗ ನಮಗನ್ಸಿದ್ದು ನಿರ್ದೇಶಕರಾಗಿ ನೋಡಿದ್ವಿ, ಒಳ್ಳೆ ಕಥೆಗಳನ್ನ ಎಲ್ಲ ಕೊಡ್ತಾರೆ ಅಂತ ಹೇಳಿ. ಬಟ್ ಈ ಕಡೆ ಕಾಣಿಸಿದಾಗ ಬೀಂಗ್ ಆಡಿಯನ್ಸ್ ಅಥವಾ ಬೀಂಗ್ ಮೀಡಿಯಾ ಪೀಪಲ್ ನಮಗನ್ಸುತ್ತೆ ಏನಕ್ಕೆ ಇದು ಅಂತ ಹೇಳಿ. ಆ ಒಂದು ಕಾರಣಕ್ಕೆ ನಮ್ಮ ಪ್ರಶ್ನೆ. ನನಗೆ ಒಂದ್ ನಿಮಿಷ, ನೀವ್ ಹೇಳ್ತಿರೋದು ಸಿನಿಮಾ ಡಿಲೇ ಯಾಕಾಗ್ತಾ ಇದೆ ಅಂತನಾ? ಡಿಲೇ ಅಭಿಷೇಕ್ ಅಂಬರೀಶ್ ಅಲ್ವಾ ಸರ್? ರಾಕ್ಲೈನ್ ಸರೇ ಪ್ರೊಡ್ಯೂಸರು, ಅಭಿಷೇಕ್ ಸರೇ ಹೀರೋ, ಓಕೆನಾ. ಬ್ಯಾಡ್ ಮನಸ್ ಸಿನಿಮಾ ರಿಲೀಸ್ ಆಯಿತು, ಒಳ್ಳೆ ಗುಡ್ ರಿಸಲ್ಟ್ ಸಿಕ್ಕಿದೆ. ಇದಾದ ನಂತರ ಅವರು ಥೈಲ್ಯಾಂಡ್ಗೆ ಹೋಗಿದ್ದಾರೆ, ಬಾಡಿ ಟ್ರಾನ್ಸ್ಫಾರ್ಮೇಷನ್ ಅಂತ ಸುಮಾರು ಕಡೆ ಓಡಾಡ್ತಾ ಇದ್ದಾರೆ. ಸೊ ಒಳ್ಳೆ ವರ್ಕೌಟ್ ಮಾಡಿಕೊಂಡು ಒಂದು ಒಳ್ಳೆ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮುಖಾಂತರ ನನ್ನ ಮುಂದೆ ಬರ್ತಾರೆ. ಸರ್ ಸಿನಿಮಾ ಮಾಡಿ ಅಂತ ನಮ್ಮ ಮನೆ ಮುಂದ್ಗಡೆ ಯಾರು ಪ್ರತಿಭಟನೆ ಮಾಡಲ್ಲ. ಕೆಟ್ಟ ಸಿನಿಮಾ ಮಾಡಿದ್ರೆ ಖಂಡಿತ ಬೈತಾರೆ, ಓಕೆನಾ. ನಾನು ಮಾಡ್ತಾ ಇರೋದು ನೆನ್ಪಿಟ್ಕೊಳ್ಳಿ ಸರ್, ಯಾರಿಗೋ ಮಾಡ್ತಾಯಿಲ್ಲ ಸಿನಿಮಾನ, ಅಂಬರೀಷ್ ಅವರ ಪುತ್ರನಿಗೆ ಸಿನಿಮಾ ಮಾಡ್ತಾ ಇದ್ದೀನಿ, ಓಕೆನಾ. ಅಂಬರೀಷ್ ಸರ್ ಅವರ ಪುತ್ರ, ಒಂದು ಜವಾಬ್ದಾರಿ ನನಗಿದೆ. ನಾನೇನೋ ಅವ್ರು ಬಂದಂತ ಮಾಡುವಂಥ ಸಿನಿಮಾ ಡೈರೆಕ್ಟ್ ಅಲ್ಲ. ಅಯೋಗ್ಯ ಮಾಡಬೇಕು, ನನ್ನದೇ ಆದಂಥ ಮೇಕಿಂಗ್ ಮಾಡಿದ್ದೀನಿ. ಮದಗಜ ಮಾಡಬೇಕು, ಶ್ರೀಮುರಳಿ ಸರ್ನ ನನ್ನ ಮೇಕ್ ಅವ್ರ ಬೇರೆ ಸ್ಟೈಲೇ ಬೇರೆ ಇದೆ. ಬಟ್ ಅಂಬರೀಷ್ ಅವ್ರ ಮಗನ್ನ, ಅಂದರೆ ಅಂಬರೀಷ್ ಸರ್ ಅವ್ರ ಮಗನ್ನ ನಾನು ತರೋ ರೀತಿನೇ ಬೇರೆ ಇರುತ್ತೆ. 0004 ಹಿಸ್ಟಾರಿಕಲ್ ಸಿನಿಮಾ, ನೀವು ಹೇಳೋ ಥರ ಯಾವುದೋ ಒಂದು ಆಯ್ದಾಯ ಕತೆ ಅಲ್ಲ, ಅದು 10 ವರ್ಷಗಳಿಂದ ನಡೆದಂಥ ಒಂದು ಕತೆ ಆಯ್ಕೆ ಮಾಡ್ಕೊಂಡಿದ್ದ ಪ್ರಿಪ್ರೇಷನ್ ಜಾಸ್ತಿ ಇದೆ. ರಾಕ್ಲೈನ್ ಸರ್ ಅದಕ್ಕೆ ಏನೇನು ಬೇಕು, ಪ್ರತಿನಿತ್ಯ ಪ್ರತಿ ತಿಂಗಳು ನಮ್ಗೆ ಏನೇನು ಸಪೋರ್ಟ್ ಬೇಕು, ರೈಟರ್ಸ್ ಬೇಕು, ಸೆಟ್ ವರ್ಕ್ ಬೇಕು, ಅದು ಮಾಡ್ತಾ ಇದ್ದಾರೆ.
ನನಗೆ ಗೊತ್ತಿರಂಗೆ ಅದು 8804 ಆಗಲ್ಲ, 8803 ಆಗುತ್ತೆ. ಅದು ಈ ವರ್ಷ ಅಲ್ಲ, ಮುಂದಿನ ವರ್ಷ ಬಂದ್ರು ಸುಧಾ ಅಭಿ ಸರ್ನ ನನ್ನ ಹೆಂಗ್ ತೋರಿಸ್ಬೇಕು ಅನ್ಕೊಂಡಿದೀನಿ ಆ ಥರ ನಾನು ತೋರಿಸ್ತೀನಿ ಸರ್. ಅದಕ್ಕೆ ಮುಂಚೆ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ಆ ಸಿನಿಮಾನ ಪೆಂಡಿಂಗ್ ಇಟ್ಟು ಇನ್ನೊಂದು ಸಿನಿಮಾ ಯಾಕೆ ಅದಕ್ಕೆ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ನಡೀತಾ ಇದೆ. ಸೊ ಅದಕ್ಕೆ ಮುಂಚೆ ನಂದು ಒಂದು ಸಣ್ಣ ಸಿನಿಮಾ ಇತ್ತು, ಒಂದು ಸೀಕ್ವೆಲ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೀಕ್ವೆಲ್ ಅಂತಿದ್ಗೆ ನೆನಪಾಯ್ತು ಸರ್, ಎಲ್ಲ ಒಂದ್ ಕಡೆ ಮಹೇಶ್ ಅವರು ಮಂಗಳೂರು ಸೈಡ್ ಅಲ್ಲಿ ಹೋಗಿ ರೆಕೆನೋ ಮಾಡ್ಕೊಂಡ್ ಬಂದಿದ್ದಾರೆ. ಅಯೋಗ್ಯ 2 ಕೂಡ ಡಿಸ್ಕಷನ್ ಇದೆ, ಸರ್ ಮಂಡ್ಯದಲ್ಲಿ ಅಂತ ಹೇಳ್ಬೇಕು ಸರ್, ಮಂಗಳೂರಲ್ಲ. ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿ ಅಯೋಗ್ಯ ಮಾಡಿರೋದು ಮಂಡ್ಯದಲ್ಲಿ ಸರ್, ಅದು ಮಂಡ್ಯ ಸೊಗಡಿನ ಸಿನಿಮಾ. ಸೊ ಅದು ಸೀಕ್ವೆಲ್ ಅಯೋಗ್ಯ 2 ಆಗ್ಬೋದು ಅಥವಾ ಮದಗಜ 2 ಆಗ್ಬೋದು. ಸೊ 16ನೇ ತಾರೀಕು ಆಗಸ್ಟ್ ವರಮಹಾಲಕ್ಷ್ಮಿ ಹಬ್ಬದ ದಿನ ನಮ್ಮೆಲ್ಲ ಸ್ನೇಹಿತರು ನಿಮ್ಗೆಲ್ಲರಿಗೂ ನಾನು ರಿವೀಲ್ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು.